ದೇವರ ನಾಡು ಕೇರಳದ ವಯನಾಡಿನಲ್ಲಿ ಜಲದೇವನ ರಣಕೇಕೆ ಮರಣಕೇಕೆ ಯಾವ ಪರಿಯಾಗಿದೆ ಅಂತಂದ್ರೆ ಇದೊಂದು ರೀತಿ ಶತಮಾನದ ಘೋರ ದುರಂತ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಯನಾಡಿನಲ್ಲಿ ಗುಡ್ಡ ಕುಸಿತ ಮತ್ತು ಭೂಕುಸಿತದಿಂದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಪಬ್ಲಿಕ್ ಟಿವಿ ಸಾಕ್ಷಾತ್ ವರದಿಯನ್ನ ಮಾಡ್ತಾ ಇದೆ. ದೇವರ ನಾಡಲ್ಲಿ ಜಲದೇವನ ಮರಣ ಕೇಕೆ ಯಾವ ಪರಿ ಇದೆ ಅಂತಂದ್ರೆ ಈ ಡೆಡ್ಲಿ ಭೂಕುಸಿತಕ್ಕೆ ವಯನಾಡು ಅಲ್ಲೋಲ ಕಲ್ಲೋಲವಾಗ್ಬಿಟ್ಟಿದೆ. ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಮೃತಪಟ್ಟವರ ಸಂಖ್ಯೆ. ಆರಂಭದಲ್ಲಿ 9 ಅಂದರು, 11 ಅಂದರು, 20 ಆಯಿತು, 30 ಆಯಿತು. ಈಗ ನೋಡಿದ್ರೆ 133ಕ್ಕೆ ಏರಿಕೆಯಾಗಿದೆ ಮೃತಪಟ್ಟವರ ಸಂಖ್ಯೆ. ಇಲ್ಲಿ ತನಕ 3,000 ಜನರನ್ನ ನಿರಾಶ್ರಿತರ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. 480ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಜನ ಇನ್ನೂ ನಾಪತ್ತೆ ಅಂತಕ್ಕಂಥದ್ದು. ದಿಸ್ ಇಸ್ ವೆರಿ ಡೇಂಜರಸ್. ನಾಪತ್ತೆಯಾದವರನ್ನ ಪತ್ತೆ ಹಚ್ಚಬೇಕು. ಇಂಥ ಜಾಗದಲ್ಲಿ ಈ ಕಲ್ಲು ಮಣ್ಣು ಬಂಡೆಗಳು ಬಂದು ಬಿದ್ದಿರ್ತಕ್ಕಂಥ ರಾಶಿಯಲ್ಲಿ, ಮರಗಳ ರಾಶಿಯ ಮಧ್ಯದಲ್ಲಿ ಮನೆಗಳನ್ನು ಹುಡುಕೋದ, ಶವಗಳನ್ನು ಹುಡುಕೋದ, ಎಷ್ಟು ಅಂತ ಡಿಗ್ ಮಾಡೋದು. ಪರಿಸ್ಥಿತಿ ತುಂಬ ವಿಕೋಪಕ್ಕೆ ಹೋಗ್ಬಿಟ್ಟಿದೆ. ಯಾಕೆ ಅಂತಂದರೆ ಒಂದು ಕಡೆ ವಿಪರೀತವಾದ ಮಳೆ, ಮತ್ತೊಂದು ಕಡೆ ಗುಡ್ಡ ಕುಸಿತ ಸ್ಮಶಾನದ ರೀತಿಯಲ್ಲಿ ಆಗೋಗಿದೆ. ಒಂದು 2-3 ಪ್ಲೇಸ್ಗಳಿದೆ. ಅತಿ ಎತ್ತರದ ಒಂದು ದಿಬ್ಬ ಅಥವಾ ಒಂದು ಎತ್ತರದ ಗುಡ್ಡ ಅಂತ ಹೇಳ್ಬೋದು. ಆ ಗುಡ್ಡ ಸರಿದ ಪರಿಣಾಮ ಗುಡ್ಡದ ಬಾಗಿಲಿನಲ್ಲಿ ಅಂದರೆ ತಪ್ಪಲಿನಲ್ಲಿ ಇದ್ದಂತಹ 2-3 ಹಳ್ಳಿಗಳು ಕಂಪ್ಲೀಟಾಗಿ ನೀರಿನಲ್ಲಿ ಮುಳುಗೋಗ್ಬಿಟ್ಟಿದೆ, ಮಣ್ಣಲ್ಲಿ ಕೊಚ್ಚೋಗ್ಬಿಟ್ಟಿದೆ. ಏನಾಗಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ಶಿರೂರಿನಲ್ಲಿ ಆಯ್ತಲ್ಲ, ಆ ಶಿರೂರಿನಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಏನೇನೂ ಇಲ್ಲ ಇದ್ರ ಮುಂದೆ. ಅಷ್ಟು ಭೀಕರ ಸನ್ನಿವೇಶವನ್ನು ಕೇರಳ ಇವತ್ತು ಎದುರಿಸ್ತಾ ಇದೆ. ನಿಜಕ್ಕೂ ಕೂಡ ಇದು ಈ ಶತಮಾನದ ಮತ್ತೊಂದು ಘೋರ ದುರಂತ ಆದರೆ ತಪ್ಪಾಗಲಿಕ್ಕಿಲ್ಲ. 2018ರಲ್ಲಿ ಆಗಿದ್ದು ಪ್ರವಾಹ ನೀರಿನಲ್ಲಿ ಎಲ್ಲರೂ ಕೂಡ ಕೊಚ್ಚೋಗಿದ್ರು, ಊರುಗೂರೇ ಕೊಚ್ಚೋಗಿತ್ತು. ಈಗ ಹಂಗಲ್ಲ, ಕೆಸರು ಮಿಶ್ರಿತ ಪ್ರವಾಹ. ನೀವು ನೋಡ್ತಾ ಇದ್ದೀರಾ ರೈಟ್ ವಿಂಡೋದಲ್ಲಿ. ಆ ಕೆಂಪು ಮಣ್ಣು ಜೊತೆಗೆ ನೀರು ಮಿಕ್ಸ್ ಆಗಿ ಕೆಸರೇ ಬಂದು ತುಂಬ್ಕೋತಾ ಇದೆ ಊರು ತುಂಬ. ಹಾಗಾಗಿ ಮನೆಯಲ್ಲಿ ಪಾಪ ರಾತ್ರಿ ಹೊತ್ತು ಮಲಗಿದ್ದ ಜನ ಮಲಗಿದಲ್ಲಿಯೇ ಜಲ ಸಮಾಧಿ, ಭೂ ಸಮಾಧಿ ಆಗ್ಬಿಟ್ಟಿದ್ದಾರೆ. ಎಷ್ಟು ಅಂತ ಹೆಣಗಳನ್ನು ತೆಗೆದರು. ನಿನ್ನೆ NDRF ಟೀಮ್ ಅವರು ಬಂದರು, ಸೇನಾ ಕಾರ್ಯಾಚರಣೆ ನಡೀತು, ಎಲ್ಲ ನಡೀತು. ಎಷ್ಟು ರಕ್ಷಣಾ ಕಾರ್ಯಾಚರಣೆ ಮಾಡಿದ್ದಾರೆ ಅಂದರೆ 480 ಜನ, ಹತ್ತತ್ರ 500 ಜನ ಸಿಕ್ಕಾಕೊಂಡಿದ್ರು ಮಣ್ಣಿನ ಕೆಳಗಡೆ ಎಲ್ಲ. ಕೆಲವು ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಅವ್ರನ್ನ ಒಬ್ಬೊಬ್ಬರನ್ನೇ ಕರ್ಕೊಂಡು ಬಂದು ಇಮಿಡಿಯೇಟಾಗಿ ಆ್ಯಂಬುಲೆನ್ಸ್ಗೆ ಹಾಕಿ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಬದುಕುಳಿಸಿಕೊಳ್ಳುವಂತಹ ಪ್ರಯತ್ನಗಳು ವಿಪರೀತವಾಗಿ ನಡೀತಾ ಇದೆ. ಈ ಕ್ಷಣಕ್ಕೂ ನಡೀತಾ ಇದೆ.